ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನದಲ್ಲಿ ಸದ್ಯದ ಪರಿಸ್ಥಿತಿ ಗಾರೆ ಕೆಲಸ ಆಗಿರಬಹುದು ಅಥವಾ ಕಂಪ್ನಿಗಳು ಒಂದಿಷ್ಟು ಫ್ಯಾಕ್ಟರಿಗಳು ಇಲ್ಲೆಲ್ಲರೂ ಕೂಡ ಈ ಬಿಹಾರದಿಂದ ಜನ ಕರ್ಕೊಂಬರೋದು ಅಥವಾ ಹೊರಗಡೆಯಿಂದ ಜನಗಳನ್ನ ಕರ್ಕೊಂಬರ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಹೌದು, ನಾವು ಎಲ್ಲರಿಗೂ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ ಅಂತೆಲ್ಲ ಹೇಳ್ತೀವಿ. ಫೈನ್, ಹೊರಗಡೆಯವ್ರಿಗೆ ನಾವು ಉದ್ಯೋಗ ಕೊಡ್ತೀವಿ, ಇವೆಲ್ಲ ಒಂದು ಪಾರ್ಟ್. ಆದ್ರೆ ಮತ್ತೊಂದು ಕಡೆ ಇವತ್ತು ನಾನು ಹೇಳಕೊಟ್ಟಿರ್ತಕ್ಕಂಥದ್ದು ಇದೇ ರೀತಿ ಬಿಹಾರದಿಂದ ಬಂದಂತ ಓರ್ವ ವ್ಯಕ್ತಿ ಹಾಸನದಲ್ಲಿ ಹುಚ್ಚಾಟವನ್ನ ಮೆರೆದಿರ್ತಕ್ಕಂಥದ್ದು. ಆತ ಯಾವ ಕೆಲ್ಸಕ್ಕೆ ಬಂದಿದ್ನೋ ಏನಕ್ಕೋ ಗೊತ್ತಿಲ್ಲ. ಹಾಸನದ ಹೇಮಾವತಿ ನಗರದಲ್ಲಿ ಮಧ್ಯಾಹ್ನ ರಸ್ತೆಯಲ್ಲಿ ಹೋಗೋರ್ಗೆ ಮೇಲೆಲ್ಲ ಸುತ್ತಿಗೆ ತಗೊಂಡು ಬೀಸಿ, ಕಲ್ಲಲ್ಲಿ ಹೊಡೆದು, ಕಾರು ಅವೆಲ್ಲನೂ ಡ್ಯಾಮೇಜ್ ಮಾಡಿ ಹುಚ್ಚಾಟವನ್ನ ಮೆರೆದಿರ್ತಕ್ಕಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಎಸ್, ಇವತ್ತು ಈ ಗಾರೆ ಕೆಲಸದವರು ಬೇರೆ ಬೇರೆ ಕೆಲಸಗಳಿಗೆ ಹೊರ ರಾಜ್ಯದ ಜನರನ್ನ ಜಾಸ್ತಿ ನಮ್ಮವರು ಇವತ್ತು ಯಾಕೆ ಅವ್ರನ್ನ ಜಾಸ್ತಿ ಅವಲಂಬಿಸಿದ್ದಾರೆ ಅಂಡ್ ಅವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಾರೆ. ಕಾರಣ ಏನು? ಸ್ಥಳೀಯರಾದ್ರೆ 4-5 ಕಾಂಟ್ರಾಕ್ಟ್ನ ಒಟ್ಟಿಗೆ ಒಪ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲರ್ಧ ಕೆಲಸ ಮಾಡೋದು, ಅಲ್ಲರ್ಧ ಕೆಲಸ ಮಾಡೋದು, ಈ ತರ ಟೈಮನ್ನ ಮೇಂಟೈನ್ ಮಾಡಲ್ಲ. ಬಟ್ ಹೊರಗಡೆಯಿಂದ ಬಂದರಾಗ್ಬಿಟ್ರೆ, ಈ ಬಿಹಾರದಿಂದ ಅಲ್ಲಿ ಇಲ್ಲಿಂದ ಬಂದಿರೋರಾದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಇರೋದಿಲ್ಲ. ಒಂದು ಕೆಲಸ ಅಂತ ಕೊಟ್ರೆ, ಗುತ್ತಿಗೆ ಕೊಟ್ಬಿಟ್ರೆ ಕಂಪ್ಲೀಟ್ ಮುಗಿಸೋಗ್ಬಿಡ್ತಾರೆ. ಕೆಲಸ ಬಹಳ ಸ್ಪೀಡಾಗಿ ಆಗ್ಬಿಡುತ್ತೆ. ಮತ್ತೊಂದು ಹಣವನ್ನ ಕಡಿಮೆ ಪಡ್ಕೋತಾರೆ, ಸಂಬಳ ಕಡಿಮೆ ಕೊಡ್ಬೋದು. ಸ್ಥಳೀಯರಾದ್ರೆ ಇನ್ನೊಂದು ಮತ್ತೊಂದೆಲ್ಲ ಪ್ರಶ್ನೆ ಮಾಡ್ತಾರೆ ಅಂತ ಕಂಪ್ನಿಗಳು, ಅಥವಾ ಈ ಕೂಲಿ ಕೆಲಸ, ಗಾರೆ ಕೆಲಸ, ಇವರೆಲ್ಲರೂ ಕೂಡ ಹೊರಗಡೆ ಅವ್ರನ್ನ ಆಶ್ರಯಿಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಒಂದು ಸ್ಥಳೀಯರಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಒಂದ್ ಕಡೆ, ಇನ್ನೊಂದು ಕಡೆ ಜನರಿಗೇನು ಬೇಗ ಕೆಲಸ ಆಗ್ಬಿಡುತ್ತಲ್ಲ ಅನ್ನೋದು ಒಂದ್ ಕಡೆ. ಫೈನ್, ತಪ್ಪಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ನಾವು ಮೊದಲಿಂದಲೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಂಡೇ ಬಂದಿರೋರು. ಅವ್ರಿಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ, ತಪ್ಪು ಅನ್ನೋದು ನಮ್ಮ ವಾದ ಅಲ್ಲ. ಆದ್ರೆ ಬರ್ತಾರಲ್ಲ, ಅವರ ಪೂರ್ವಪರ ಮಾಹಿತಿಗಳು, ಯಾರು ಎತ್ತ, ಅವ್ರೆಲ್ಲಿಂದ ಬರ್ತಾರೆ, ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಉಳ್ಕೊಳ್ತಾರೆ, ಈ ಮಾಹಿತಿಗಳನ್ನ ಕಲೆ ಹಾಕೋದ್ರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಇದರಿಂದ ಆಗುವಂತ ಸಮಸ್ಯೆ ಏನು ಅನ್ನೋದನ್ನ ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಎಸ್, ಇದು ಕಳೆದ 2 ದಿನಗಳ ಹಿಂದೆ ನಡೆದಂತ ಘಟನೆ. ಹಾಸನದ ಹೇಮಾವತಿ ನಗರದ 3rd ಮೈನ್ 11th ಕ್ರಾಸ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ. ಓರ್ವ ವ್ಯಕ್ತಿ, ಈತ ಯಾವ್ದೋ ಬಿಹಾರಿ ಮೂಲದವನಂತೆ, ಈತ ರಸ್ತೆಯಲ್ಲಿ ನಿಂತ್ಕೊಂಡು ಹೋಗ ಬರೋರ್ನೆಲ್ಲ ಕಲ್ಲಲ್ಲಿ ಹೊಡಿಯೋದು, ಈ ತರ ಎಲ್ಲ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅಲ್ಲಿ ಯಾರೋ ರಿಟೈರ್ಡ್ ಪೊಲೀಸ್ ಆಫೀಸರ್ ಅಂತ, ಸಬ್ ಇನ್ಸ್ಪೆಕ್ಟರ್, ಅವ್ರು ಕೋಲ್ ಇಟ್ಕೊಂಡು ಹೋಗಿ ಆತನ್ನ ಆ ಕಡೆ ಕಳಿಸೋ ಪ್ರಯತ್ನವನ್ನ ಮಾಡ್ತಾರೆ. ಸಹಜ, ರಸ್ತೆಯಲ್ಲಿ ಯಾರೋ ಹೋಗ್ತಾ ಇರ್ತಕ್ಕಂಥ ಹೆಣ್ಮಕ್ಳು, ಯುವಕರು, ಮಕ್ಕಳು, ಇವ್ರಿಗೆಲ್ಲ ಕಲ್ಲಲ್ಲಿ ಹೊಡಿಯೋದು, ಅವ್ರ ಮೇಲೆಲ್ಲ ಅವ್ರನ್ನ ಹೆದರ್ಸ್ತಾ ಕೆಲಸ ಮಾಡ್ಬೇಕಾದ್ರೆ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೋಲ್ ಇಟ್ಕೊಂಡು ಹೋಗಿದ್ದಾರೆ. ಕೋಲ್ ಇಟ್ಕೊಂಡು ಹೋಗಿ ಅವ್ರ ಮನೆ ಮುಂದೆ ಆಗ್ತಾ ಇರೋದಲ್ವಾ, ಹಾಗಾಗಿ ಆತನನ್ನ ಆ ಕಡೆ ಕಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆತ ಏಕಾಏಕಿ ತನ್ನ ಕೈಯಲ್ಲಿ ಇದ್ದಂತಹ ಕಲ್ಲು, ಅದೆಂಥದ್ದು ಸುತ್ತಿಗೆನೆ ಆತನ ಮೇಲೆ ಎಸ್ತು ಬಿಡ್ತಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಒಂದು ವೇಳೆ ಏನಾದ್ರು ಆಗ್ಬಿಟ್ಟಿದ್ರೆ ಆತಂಕಕಾರಿ ಬೆಳವಣಿಗೆ. ಸದ್ಯ ಏನು ಆಗಲಿಲ್ಲ. ಏನಾದ್ರು ಆಗ್ಬಿಟ್ಟಿದ್ರೆ ಯಾರು ಹೊಣೆ? ಇದಾದ ನಂತರ ಯಾವಾಗ ಆತ ಹಲ್ಲೆ ಮಾಡಕ್ ಮುಂದಾಗ್ತಾನೋ, ಸುತ್ತಮುತ್ತ ಇದ್ದವರು, ಅಕ್ಕಪಕ್ಕ ಇದ್ದವರು, ನೋಡ್ತಾ ಇದ್ದವರು ಓಡ್ ಬರ್ತಾರೆ, ಆತನನ್ನ ತಡಿಬೇಕು ಅಂತ ಓಡ್ ಬರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಆತನನ್ನ ತಡಿಲಿಕ್ಕೆ ಆಗೋದಿಲ್ಲ. ಆತ 3 ಜನ ಇದ್ರು, 3 ಜನನು ಕೂಡ ಆತನನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಲ್ಲರ ಮೇಲೂ ಹಲ್ಲೆ ಮಾಡ್ತಾರೆ, ಮನಸೋ ಇಚ್ಛೆ ಹಲ್ಲೆ ಮಾಡ್ತಾನ ಆತ. ಜನ ಕೆಲವು ಸಲ ಹೇಳ್ತಾರೆ, ಜನ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ರು, ಈ ತರ ರಸ್ತೆಯಲ್ಲಿ ಮಾಡ್ಬೇಕಾದ್ರೆ ಹೋಗಿ ತಡಿಲಿಲ್ಲ ಯಾರುವೆ, ಈ ತರ ಎಲ್ಲ ಅಂತಾರೆ. ಹೋಗಿ ತಡಿಲಕ್ ಹೋದ್ರೂ ಆಗಲಿಲ್ಲ. ಅಂಡ್ ಈ ಕ್ಷಣಕ್ಕೂ ಕೂಡ ಮನುಷ್ಯ ಯಾರು ಅಂತಾನೆ ಗೊತ್ತಿರಲ್ಲ ಪೊಲೀಸರಿಗೆ ಕೂಡ. ಈ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರು ಅಂದ್ಕೊಳ್ಳಿ, ಅವನು ಎಲ್ಲಿಂದ ಬಂದಿದ್ದಾನೆ, ಯಾವ ರಾಜ್ಯದಿಂದ ಬಂದಿದ್ದಾನೆ, ಯಾವ ಉದ್ದೇಶಕ್ಕೆ ಬಂದಿದ್ದಾನೆ, ಎಲ್ಲಿ ಕೆಲಸ ಮಾಡ್ತಿದ್ದಾನೆ, ಕರ್ಕೊಂಡ್ಬಂದವ್ರು ಯಾರು, ಅವನ ಉದ್ದೇಶ ಏನು, ಬಂದಿರತಕ್ಕಂಥ ಉದ್ದೇಶ ಏನು, ಅವನ ಹೆಸರೇನು, ಇದು ಕಂಡುಹಿಡಿಯಕ್ಕೆ ಬೇಜಾನ್ ಟೈಮ್ ಬೇಕು. ಎಲ್ಲಿಂದೆಲ್ಲ ಬಂದು ಈ ತರ ಕ್ರೈಮ್ ಆಕ್ಟಿವಿಟೀಸ್ಗಳೇನಾದ್ರೂ ಹಾಸನದಲ್ಲಿ ನಡೆದು ಆತ ಮತ್ತೆ ಅವ್ರ ಊರಿಗೆ ಹೋಗ್ಬಿಟ್ಟ ಅಂದ್ಕೊಳ್ಳಿ, ಆತನ ಹುಡುಕೊಂಬರಕ್ಕೆ 1 ತಿಂಗಳು ಬೇಕು ಇವರಿಗೆ. ಹಾಸನದಲ್ಲಿ ಇದ್ದಾರನೆ ಹುಡುಕದ್ ಕಷ್ಟ ಇವ್ರಿಗೆ. ಅಂತದ್ರಲ್ಲಿ ಯಾವ್ದೋ ಹೊರ ರಾಜ್ಯದಿಂದ ಹೆಸರು, ಗೋತ್ರ ಗೊತ್ತಿಲ್ಲದವ್ರು ಯಾರೋ ಬಂದು ಇಲ್ಲಿ ಕ್ರೈಮ್ ಆಕ್ಟಿವಿಟೀಸ್ ಆಗಿಬಿಟ್ರೆ ಯಾರದನ್ನ ಪ್ರಶ್ನೆ ಮಾಡ್ತೀವಪ್ಪ, ತಡೆಯೋರು ಯಾರು? ಅದನ್ನ ಟ್ರೇಸ್ ಔಟ್ ಮಾಡಕ್ಕೆ ತಿಂಗಳುಗಟ್ಟಲೆ ಕಾಲ ಕಳಿಬೇಕಾಗತ್ತೆ. ಯಾಕೆ ಇದನ್ನ ಈ ಪಾಯಿಂಟ್ ಇಟ್ಕೊಂಡು ನಾನು ಇದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಯಾವ್ದೋ ಒಂದು ಘಟನೆ ನೀವು ಹೇಳ್ಬೋದಪ್ಪ, ಹೌದಪ್ಪ, ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥ ಬಂದು ರಸ್ತೆಯಲ್ಲಿ ಈ ತರ ಏನೋ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಬಿಟ್ರೆ ಎಲ್ಲರನ್ನೂ ಬ್ಲೇಮ್ ಮಾಡ್ಬೇಕಾ? ನೋ, ನಾನು ನೀವು ಕರ್ಕೊಂಬರೋದ್ ತಪ್ಪು, ಕರ್ಕೊಂಬಂದು ಕೆಲಸ ಮಾಡ್ತಾ ಇರೋದು ತಪ್ಪು, ಮತ್ತೊಂದು ಇನ್ನೊಂದು ಅನ್ನೋದಲ್ಲ. ಆದ್ರೆ ಜಿಲ್ಲಾ ಪೊಲೀಸ್ ಇಲಾಖೆ ಆಗಿರ್ಲಿ, ಮತ್ತೊಬ್ಬರಾಗ್ಲಿ, ಹೊರ ರಾಜ್ಯದಿಂದ ಯಾರೋ ಬಂದು ಇಲ್ಲಿ ಕೆಲಸ ಮಾಡ್ತಾವ್ರೆ ಅಂತ ಅಂದ್ರೆ ಅವರ ಸಂಪೂರ್ಣವಾದ ವಿವರಗಳನ್ನ ಇಲ್ಲಿ ಇಟ್ಕೊಬೇಕಾಗತ್ತೆ. ಈಗ ಈ ವ್ಯಕ್ತಿ ಯಾರೋ, ನಾವ್ ಇವತ್ತೇನ್ ಸಿನಾರಿಯೋದಲ್ಲಿ ಇವತ್ತು ತಗೊಂಡು ಮಾತಾಡ್ತಾ ಇದೀವಲ್ಲ,
ಈ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅಂತಾನೆ ಅನ್ಕೊಳ್ಳೋಣ, ತಲೆಗೇನೋ ಏಟಾಗಿತ್ತು ಅಂತ ಯಾರೋ ಒಬ್ರು ಹೇಳ್ತಾರೆ, ಮಾನಸಿಕ ಅಸ್ವಸ್ಥ ಅಂತಾನೆ ಇಟ್ಕೊಳ್ಳೋಣ. ಅವನು ಮಾನಸಿಕ ಅಸ್ವಸ್ಥ ಆದ್ಮೇಲೆ ಅವನು ಯಾರೋ ಇಲ್ಲಿ ಕೆಲ್ಸಕ್ಕೆ ಕರ್ಕ ಬಂದಿದ್ರಲ್ಲ, ನನ್ನ ಪ್ರಕಾರ ಅವ್ನು ಗಾರೆ ಕೆಲಸ ಮಾಡ್ತಕ್ಕಂಥವ್ರು. ಯಾಕೆ ಅಂತಂದ್ರೆ ಕೈಲಿ ಕರಣೆ ಮತ್ತೆ ಇವೆಲ್ಲ ಇದಾವೆ ಸುತ್ತಿಗೆ, ಅಂದ್ರೆ ಒಂದು ಈ ಮನೆ ಕಟ್ತಕ್ಕಂಥ ಕೆಲಸಗಳಿಗೆ ಏನೇನು ಬೇಕೋ, ಗಾರೆ ಕೆಲಸದವ್ರು ಏನ್ ಇಟ್ಕೋಬೇಕು, ಆ ತರದ ಒಂದಿಷ್ಟು ವಸ್ತುಗಳಾತ ಇಟ್ಕೊಂಡಿದ್ದಾನೆ. ಅವ್ನ ತಲೆಗೆ ಪೆಟ್ಟಾಗಿರೋದು ಕಾಣಿಸ್ತಾ ಇತ್ತು ಅಂತ ನನಗೆ ಸ್ಥಳೀಯರು ಯಾರೋ ಹೇಳ್ತಾ ಇದ್ರು. ಸೊ ಈಗ ನನ್ನ ಪ್ರಶ್ನೆ ಏನಪ್ಪಾ ಇಲ್ಲಿ ಅಂತ ಅಂದ್ರೆ, ಒಂದು ವೇಳೆ ಆತ ಎಲ್ಲಿಂದಲೋ ಬಂದಿದ್ದ ಅನ್ಕೊಳ್ಳಿ, ಬಂದ ಮೇಲೆ ಆತನಿಗೆ ಏಟಾಗಿ ಮಾನಸಿಕವಾಗಿ ಆತ ಅಸ್ವಸ್ಥನಾಗಿದ್ದಾನೋ ಅಥವಾ ಮತ್ತೊಂದು ಏನೋ ಸಮಸ್ಯೆ ಆಗಿದೆ ಅಂತಾನೆ ಅನ್ಕೊಳ್ಳೋಣ. ಕರ್ಕ ಬಂದವ್ರು ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಅಲ್ಲಿಂದ ಕರ್ಕ ಬಂದಿದ್ರಲ್ಲ, ಅವನು ಟ್ರೀಟ್ಮೆಂಟ್ ಕೊಡ್ಸೋದು, ಅವ್ರ ಊರಿಗೆ ಸೇಫಾಗಿ ಕಳ್ಸೋ ಕೆಲಸ ಆತ ಮಾಡೋ ಪ್ರಯತ್ನಕ್ಕೆ ಹೋಗಲ್ಲ. ಬದಲಾಗಿ ಅವನಿಗೇನಾಗ್ಬೇಕಾಗಿತ್ತು, ಆತನಿಂದ ಒಂದಿಷ್ಟು ಕೆಲಸ ತಗೋಬೇಕಾಗಿತ್ತು. ಆ ಕೆಲಸ ತಗೊಂಡಾಯ್ತು, ಆಮೇಲೆ ಅವ್ನು ಹುಚ್ಚ ಆದ್ರೇನು, ಸತ್ತೋದ್ರೇನು, ಅವನಿಗೇನಾದ್ರೂ ಇವನಿಗೇನಾಗ್ಬೇಕು, ಅರಿಸಿ ತಗೊಳಕ್ ಯಾರು ರೆಡಿ ಇರಲ್ಲ. ಪರಿಣಾಮ ಹಿಂಗಾಗ್ತಾ ಇದೆ. ರಸ್ತೆ ಹಾಸನದಲ್ಲಿ ಈಗ ಆಲ್ರೆಡಿ ಕ್ರೈಮ್ ರೇಟ್ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಹಾಸನದಲ್ಲಿ ನಡು ರಸ್ತೆಯಲ್ಲಿ ಚೆನ್ನಾಗಿದ್ದಾರೆ, ಹೊಡೆದಾಡ್ಕೊಂಡು ಸಾಯ್ತಾವ್ರೆ. ಇವತ್ತು ನಡು ರಸ್ತೆಯಲ್ಲಿ ಕಿತ್ತಾಡ್ಕೊಂಡು ಸಾಯ್ತಾ ಇದಾರೆ. ಇಂಥದ್ರಲ್ಲಿ ಮಾನಸಿಕ ಅಸ್ವಸ್ಥರುಗಳು ಹಿಂಗ್ ಹೊಡೆದಾಡೋದ್ರಲ್ಲಿ ನಾವೇನು ಆಶ್ಚರ್ಯ ಪಡಂಗಿಲ್ಲ. ಹಾಸನದಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿದೆ ಅಂದ್ರೆ ನಮ್ಮ SP ಮೇಡಮಿಗೆ ಬೇಜಾರಾಗುತ್ತೆ. ಪಾಪ ನಾವು ಅವೆಲ್ಲ ಹೇಳಂಗಿಲ್ಲ. ಇಲ್ಲಿ ಕುತ್ಕೊಂಡು ನಾವು ಮಾತಾಡಿದ್ರೆ SP ಮೇಡಮಿಗೆ ಬೇಜಾರು, ನಮ್ಮ ಬಗ್ಗೆನೇ ಹಿಂಗ್ ಅನ್ಬಿಟ್ರಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊತಾರೆ. ವಾಸ್ತವ ಸ್ಥಿತಿ ತೆರೆದಿಡಬೇಕು, ಇಲ್ಲ ಅಂದ್ರೆ ನಮಗ್ ಬೇಜಾರಾಗ್ಬಿಡುತ್ತೆ, ನಿಮ್ ಮುಂದೆ ತೆರೆದಿಡಲಿಲ್ವಲ್ಲ ಅಂತ. ಈಗ ನಾನು ಹೇಮಾವತಿ ನಗರದಲ್ಲಿ ಸ್ಥಳೀಯರೊಬ್ರು ನೋಡಿರೋರು ಆ ವ್ಯಕ್ತಿಯ ಬಗ್ಗೆ ಏನಾಯ್ತು ಅವತ್ತು ಘಟನೆ ಅಂತ ಹೇಳ್ತಾರೆ. ಅಲ್ಲಿಯ ಸ್ಥಳೀಯರು. ಮೇಡಮ್ ನಮಸ್ತೆ. ಮೇಡಮ್, ಕಳೆದ 2 ದಿವಸಗಳ ಹಿಂದೆ ಹೇಮಾವತಿ ನಗರದಲ್ಲಿ ಒಬ್ಬೊಬ್ಬರು ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರೆ. ಏನಾಯ್ತು ಮೇಡಮ್ ಘಟನೆ? ಸರ್, ಅದು ಬಿಹಾರಿ ಅವರು ಹೊರಗಡೆ ಸೈಡ್ ಇಂದ ಬಂದಿರೋದು. ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಲಾಯರ್ ಅವರು ಮನೆ. ಅಲ್ಲಿ ಪ್ಲಾಸ್ಟಿಂಗ್ ಮಾಡಕ್ಕೆ ಅಂತ ಹೇಳಿ ಔಟ್ ಸೈಡ್ ಇಂದ ಕರ್ಸಿರೋದವ್ರು. ಅವನು ಯಾರೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಂತೆ, ಅದೇನೋ ಡಿಸಪಾಯಿಂಟ್ ಆಗಿ ಸ್ವಲ್ಪ ಸೈಕೋ ತರ ಆಗ್ಬಿಟ್ಟಿದ್ದಾನೆ. ಬಟ್ ಅದು ಏನು ಹಿಂಗೆ ಅನ್ನೋದು ನಮಗೂ ಡೀಟೇಲ್ಸ್ ಗೊತ್ತಿರ್ಲಿಲ್ಲ. ಆಮೇಲೆ ಅಕ್ಕಪಕ್ಕ ಕೆಲವು ಕಾರ್ಗಳೆಲ್ಲ ನಿಂತಿತ್ತು ಅಲ್ಲಿ, ಸುತ್ತಿಗೆ ಎಲ್ಲ ತಂದು ಕಾರ್ಗಳನ್ನೆಲ್ಲ ಗೆಜಿತಾ ಇದ್ದ. ಆಮೇಲೆ ಅವರು ಪಕ್ಕದವ್ರು ಒಬ್ರು ನೋಡ್ಬಿಟ್ಟು ಯಾಕೆ ಹಿಂಗ್ ಮಾಡ್ತಿದ್ದೀರ ಅಂತ ಅವ್ರಿಗೆ ಹೊಡೆಯಕ್ ಬಂದ. ಆಮೇಲೆ ಒಬ್ರು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಇದಾರೆ, ಅವರು ಸ್ವಲ್ಪ ಅವನನ್ನ ಇದಕ್ಕೆ ಅಂತ ಹೋದ್ರು, ಕಂಟ್ರೋಲ್ ಮಾಡೋಣ ಹಿಡಿಯೋಣ ಅಂತ ಹೇಳಿ ಹೋದ್ರು. ಅವ್ರ ಮೇಲೂ ಸುತ್ಕೆಲೆಲ್ಲ ತುಂಬಾ ಇದ್ ಮಾಡ್ದ, ಹೊಡಿಯಕ್ಕೆಲ್ಲ ಹೋದ. ಸುತ್ಕೆಲ್ ಹೊಡೆದ, ಬಟ್ ಅವ್ರಿಗೆ ತಲೆಗೆ ಬೀಳ್ಬೇಕಿತ್ತು, ಮಿಸ್ ಆಗಿ ಕಾಲ್ ಮೇಲಿಂದ ಹೋಯ್ತು. ಸುತ್ಕೆ ಕಾಲಿಗೆ ಸ್ವಲ್ಪ ಏಟಾಯ್ತು. ಇನ್ ಅಕ್ಕಪಕ್ಕ ಇನ್ನೊಂದ್ 2 ಜನ ಹುಡುಗರು 3 ಜನ ಹೋಗಿ ಹಿಡಿದ್ರೂ ಅವನು ಹಿಡಿಯಕ್ ಆಗ್ತಾ ಇಲ್ಲ, ಕಂಟ್ರೋಲ್ಗೆ ಬರ್ತಾ ಇಲ್ಲ. ಅವನು ಎಲ್ಲೋ ಬಿಟ್ಬಿಟ್ಟು ತಲೆಗೆಲ್ಲ ಪೆಟ್ಟು ಬಿದ್ದು ತಲೆ ಸ್ವಲ್ಪ ಓಪನ್ ಆಗಿ ಬ್ಲಡ್ ಬೇರೆ ಫುಲ್ ಮೈ ಮೇಲೆಲ್ಲ ಹರಿತಾ ಇದೆ. ಹಾಗಾಗಿ ಯಾರು ಅವ್ರ ಮೇಲೆ ಕೈ ಮಾಡಕ್ಕೂ ಆಗ್ತಾ ಇಲ್ಲ, ಬಟ್ ಅವನನ್ನ ಅವಾಯ್ಡ್ ಮಾಡಕ್ಕೂ ಆಗ್ತಾ ಇಲ್ಲ. ಆಮೇಲೆ ತುಂಬಾ ಒಂದು ಅರ್ಧ ಗಂಟೆ 1 ಅವರ್ ತನಕನೂ ಅದೇ ತರ ಆಗಿದೆ. ಅದಾದ್ಮೇಲೆ ನಾನು ಪೊಲೀಸಿಗೆ ನಾನೇ ಫೋನ್ ಮಾಡಿದೆ, ಸರ್ ಈ ತರ ಆಗಿದೆ, ತುಂಬಾ ಗಾಡಿಗಳಿಗೆಲ್ಲ ಡ್ಯಾಮೇಜ್ ಮಾಡ್ತಿದ್ದಾನೆ, ಚಿಕ್ಕವರಿಗೆಲ್ಲ ಹೊಡಿತಿದ್ದಾನೆ, ಬೇಗ ಬನ್ನಿ ಸರ್, ಒಂದು 5-6 ಜನನೇ ಬರ್ಬೇಕು ಅಂತ ಅಂದೆ. ತಕ್ಷಣ ಪೆನ್ಷನ್ ಮಲ ಪೊಲೀಸ್ ಸ್ಟೇಷನ್ ಇಂದ ಬಂದ್ರು, ಒಂದು ಬೊಲೆರೋ ಕಾರಲ್ಲಿ ಒಂದು 5-6 ಜನ ಪೊಲೀಸ್ ಎಲ್ಲ ಬಂದ್ರೆ ಪೊಲೀಸ್ ಅವರಿಗೂ ಅವನು ಸಿಲಿಂಡರ್ ಮತ್ತೆ ಗುದ್ಲಿ ಎಲ್ಲ ತಂದು ಅವರಿಗೂ ಹೊಡಿಯಕ್ಕೆಲ್ಲ ಹೋಗ್ತಾ ಇದ್ದ. ಆಮೇಲೆ ಹೆಂಗೋ ಸ್ವಲ್ಪ ಒಂದು 1/4 ಗಂಟೆ 20 ನಿಮಿಷ ಅವರು ಸ್ವಲ್ಪ ಅವನ್ನ ಕೂಲ್ ಮಾಡೋ ತರ ಮಾಡಿ ಆಮೇಲೆ ಹಾಸ್ಪಿಟಲ್ ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಅದಾದ್ಮೇಲೆ ನಾವು ಮನೆ ಓನರ್ ಹತ್ರ ಅಕ್ಕಪಕ್ಕದವರೆಲ್ಲ ಸೇರಿ ಮಾತಾಡಿದ್ವಿ, ಈ ತರ ಆಗಿದೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ, ದುಡ್ಡು ಕಾಸು ಆದ್ರೆ ಇವತ್ತು ದುಡಿಬಹುದು, ನಾಳೆ ಕಲ್ಕಟ್ಟ ಇದ್ ಮಾಡ್ಬೋದು, ಯಾರಿಗಾರು ಜೀವಕ್ಕೆ ಹಾನಿ ಆದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ವಿ. ನನ್ಗೂ ಗೊತ್ತಿರ್ಲಿಲ್ಲ, ಏನೋ ಒಂದ್ ಜೀವನದ್ದು ಹೊಟ್ಟೆ ಪಾಡಿಗೆ ಅಂತ ಬಂದಿರ್ತಾರೆ, ಖರ್ಚಿ ಕೊಟ್ಟಿದ್ವಿ ಕೆಲ್ಸ. ತುಂಬಾ ಸೈಲೆಂಟ್ ಹುಡ್ಗ, ಬಟ್ ಯಾಕೆ ಹಿಂಗಾದ ಅನ್ನೋದು ನನ್ಗೂ ಗೊತ್ತಿಲ್ಲ. ಇನ್ನ ಹಾಸ್ಪಿಟ್ಲಿಂದ ಅವ್ನು ಹುಷಾರಾದ್ಮೇಲೆ ವಾಪಸ್ ಇಲ್ಲಿ ಇಟ್ಕೊಳ್ಳಲ್ಲ, ಅಲ್ಲಿಗೆ ಕಳಿಸ್ಬಿಡ್ತೀವಿ ಅಂತ ಅಂದ್ರು ಅವರು. ಹಂಗಾಗಿ ನಾವು ಸರಿ ಅಂತ ಅಂದ್ಬಿಟ್ಟು ಸುಮ್ನೆ ಆಗಿದೀವಿ. ಬಟ್ ಅವನೇನಾದ್ರು ಮತ್ತೆ ಬಂದ್ರೆ ಎಲ್ಲರೂ ಸೇರಿ ಕಂಪ್ಲೇಂಟ್ ಕೊಟ್ಟು ಇದ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದೀವಿ ಸರ್. ಸದ್ಯ ಪೊಲೀಸ್ ಅವ್ರು ಕರ್ಕೊಂಡು ಹೋಗಿದ್ದಾರೆ ಅದನ್ನ. ಪೊಲೀಸ್ ಕರ್ಕೊಂಡು ಹೋಗಿ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೈಕೋ ಇದಕ್ಕೆ ಹಾಕಿದ್ದಾರೆ. ಬಟ್ ಅದೇ ಮೇಡಮ್, ಏನಾಗುತ್ತೆ, ಬೇಗ ಕೆಲಸ ಆಗ್ಬಿಡುತ್ತೆ, ಮತ್ತೊಂದು ಇನ್ನೊಂದು ಅನ್ನೋ ಕಾರಣಕ್ಕೆ ಈ ತರ ಹೊರಗಡೆಯಿಂದ ಕರ್ಕೊಂಡ್ ಬರ್ತಾರೆ, ಅವ್ರ ಮಾಹಿತಿಗಳೇ ಇರೋದಿಲ್ಲ ಪೊಲೀಸ್ ಇಲಾಖೆಯಲ್ಲಿ. ಹೌದು ಸರ್, ಏನಂದ್ರೆ ಇಲ್ಲಿ ಸ್ಥಳೀಯರನ್ನ ಕರ್ಕೊಂಡ್ರೆ ಒಂದು 6 ಮಂತ್ ಆಗೋ ಕೆಲಸ, ಅವ್ರನ್ನ ಕರ್ಸಿದ್ರೆ ಒಂದು 2 ಮಂತ್ಸ್ ಅಲ್ಲೆಲ್ಲ ಆಗ್ಬಿಡುತ್ತೆ. ಮತ್ತೆ ಫಿನಿಶಿಂಗ್ ಎಲ್ಲ ನೀಟಾಗಿ ಮಾಡ್ತಾರೆ ಅನ್ನೋ ಇಂಟೆನ್ಷನ್ ಕರ್ಸಿರ್ತಾರೆ. ಬಟ್ ಅಲ್ಲಿಯವ್ರ ಬಗ್ಗೆ ನನಗೂ ಏನು ಐಡಿಯಾ ಇರಲ್ಲ. ಅದನ್ನ ಅವರು ಕರ್ಕ ಬಂದಿರೋರು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕಿತ್ತು. ಅವ್ನು ಹೆಂಗ್ ಆಡ್ತಿದ್ದ ಹೆಂಗಿದ್ದ ಅನ್ನೋದನ್ನ ಅವರು ಗೊತ್ತಿದ್ದವ್ರು ಸ್ವಲ್ಪ ಏನಾದ್ರು ಮುಂಜಾಗ್ರತೆ ಕ್ರಮ ಕೈಗೊಳ್ಬಹುದಿತ್ತು. ಅವ್ರು ಸ್ವಲ್ಪ ಜಾಸ್ತಿ ಆದ್ಮೇಲೆ ಡಿಸೈಡ್ ಮಾಡಿದ್ರು. ಸರಿ ಮೇಡಮ್, ಧನ್ಯವಾದಗಳು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು.
ಎಸ್, ಇದು ಅಲ್ಲಿಯ ಸ್ಥಳೀಯವರು ಹೇಳ್ತಕ್ಕಂಥದ್ದು. ಅವ್ರು ಹೇಳ್ತಾ ಇದ್ರಲ್ಲ, ಅವ್ರ ಪಕ್ಕದ ಮನೇಲಿ ಯಾವ್ದೋ ಗಾರೆ ಕೆಲಸಕ್ಕೆ ಅಂತಾನೆ ಕರ್ಕೊಂಡ್ ಬಂದಿದ್ದಂತೆ. ಅಂಡ್ ಪೊಲೀಸರಿಗೂ ಕೂಡ ಇವರು ಸಮಯೋಚಿತವಾಗಿ ಕರೆ ಮಾಡಿದ್ದಾರೆ, ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಬಟ್ ಬರೋಕ್ಕಿಂತ ಮುಂಚೆ ಯಾವ್ದಾದ್ರು ಅವಘಡ ಸಂಭವಿಸಿ ಬಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ವಾ? ಯಾಕೆಂತ ಅಂದ್ರೆ ನಾವು ಇಲ್ಲಿ ಏನು ಯೋಚನೆ ಮಾಡ್ಬೇಕಾಗತ್ತೆ ಈ ಸಂದರ್ಭಗಳಲ್ಲಿ ಅಂದ್ರೆ, ಯಾರು ಕೆಲ್ಸಕ್ಕೆ ಕರ್ಕೊಂಡ್ ಬರ್ತಾರಲ್ಲ ಅವರು ಬೇರೆ ಬೇರೆ, ಅವ್ರನ್ನ ಆಗ್ಲೇ ಹೇಳಿದ್ನಲ್ಲ, ನಮ್ಮ ಸ್ಥಳೀಯರಿಗೆ ಕೊಟ್ಬಿಟ್ರೆ ಏನಾಗುತ್ತೆ, ಇವ್ರು 4-5 ಕಾಂಟ್ರಾಕ್ಟ್ ನ ಒಟ್ಟಿಗೆ ತಗೊಂಡ್ಬಿಟ್ಟಿರ್ತಾರೆ. ಇಲ್ಲರ್ಧ ಕೆಲಸ ಅಲ್ಲರ್ಧ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಬಿಹಾರ ಹೊರಗಡೆಯಿಂದ ಕರ್ಕೊಂಡ್ ಬಂದ್ಬಿಟ್ರೆ ಬೇಗ ಕಮಿಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಅವ್ರ ಉದ್ದೇಶ. ತಪ್ಪಲ್ಲ, ಯಾರೇ ಒಬ್ನಿಗಾದ್ರೆ ನನ್ನ ಕೆಲಸ ಬೇಗ ಆಗ್ಬೇಕು ನಮ್ಮ ಮನೆದು ಅನ್ನೋ ಉದ್ದೇಶ ಇರುತ್ತೆ, ಒಂದು ಕಮಿಟ್ಮೆಂಟ್ ಮಾಡ್ತಾರೆ. ಆದ್ರೆ ಕರ್ಕೊ ಬಂದಿರ್ತಾನಲ್ಲ ವ್ಯಕ್ತಿ, ಕಾಂಟ್ರಾಕ್ಟ್ ಯಾರೋ ಒಬ್ಬ, ಅವರು ಇದರ ಬಗ್ಗೆ ಮುಂಜಾಗ್ರತೆ ವಹಿಸ್ಬೇಕಾಗಿತ್ತು. ಆ ವ್ಯಕ್ತಿಗೆ ಯಾವ್ದೋ ಕಾರಣಕ್ಕೆ ಲವ್ ಡಿಸಪಾಯಿಂಟೋ ಮತ್ತೊಂದು ಇನ್ನೊಂದು ಅಂತ ಹೇಳ್ತಾ ಇದ್ರು ಸ್ಥಳೀಯವರು. ಏನಾರು ಆಗ್ಲಿ, ಸಾವಿರ ಇರ್ಲಿ, ಬಟ್ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಯಾರು ಕರ್ಕೊ ಬಂದಿದ್ದ ಅಥವಾ ಕರ್ಕೊ ಬಂದ ಒಬ್ಬ ವ್ಯಕ್ತಿಗೆ ಈ ತರ ಮಾನಸಿಕವಾಗಿ ಏನೋ ಸಮಸ್ಯೆ ಆಗಿದೆ, ಆತನಿಗೆ ಏಟಾಗಿದೆ ಅಂದಾಗ ಅದರ ಸಂಪೂರ್ಣ ಹೊಣೆಯನ್ನ ಅವನು ಹೊರಬೇಕಾಗಿತ್ತು. ಅದು ಬಿಟ್ಟು ರಸ್ತೆಗೆ ಬಿಟ್ಬಿಟ್ಟು ನೀನು ಸಿಕ್ಕರಿಗೆಲ್ಲ ಒಡಿ ಅಂತ ಬಿಟ್ಬಿಟ್ರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ? ಅವ್ರು ಹೇಳ್ತಾ ಇದ್ರಲ್ಲ, ಪೊಲೀಸು ರಿಟೈರ್ಡ್ ಪೊಲೀಸ್ ಅಂತೆ ಪಾಪ, ಅವರು ತಡೆಯಕ್ಕೆ ಹೋಗಿದ್ದಾರೆ ಸಾರ್ವಜನಿಕರು ರಸ್ತೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ. ಅವ್ರ ಮೇಲೆ ಸುತ್ತಿಗೆಯಿಂದ ಹಲ್ಲೆ ಮಾಡಿದ್ದಾನೆ. ನೀವು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಎವಿಡೆನ್ಷಿಯಲ್ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಅದು ಮಿಸ್ ಆಗಿ ತಲೆಗೆ ಬೀಳ್ಬೇಕಾಗಿರೋದು ಕಾಲಿಗೆ ಬಿದ್ದು ಪೆಟ್ಟಾಗಿದೆಯಂತೆ. ಒಂದು ವೇಳೆ ತಲೆಗೆ ಬಿದ್ದು ಬಿಟ್ಟಿತ್ತು ಅಂದ್ಕೊಳ್ಳಿ, ಯಾರು ಹೊಣೆ? ಏನ್ ಮಾಡಕ್ಕಾಗತ್ತೆ? ಫೈನ್, ಅದಾದ್ಮೇಲೆ ನೀವು ಅವನಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸ್ತೀವಿ, ಮತ್ತೊಂದು ಕೊಡಿಸ್ತೀವಿ, ಶಿಕ್ಷೆ ಆಯ್ತ್ರಿ. ಇಲ್ಲ ಆಗಿರೋ ಸಮಸ್ಯೆಗೆ ಪರಿಹಾರ ಏನ್ ಸಿಕ್ತು? ಒಂದು ಜೀವ ಯಾವ್ದಾದ್ರು ಕಳ್ಕೊಂಡ್ಬಿಟ್ಟಿದ್ರೆ ಇವಾಗ ಮತ್ತೆ ಜೀವ ಕರ್ಕೊಂಡ್ಬರ್ತಾ ಇದ್ರ ನೀವು? ವಾಪಸ್ ಕರ್ಕೊಂಡ್ಬರಕ್ಕಾಗ್ತಾ ಇತ್ತಾ? ಸೊ ನಾನು ಹೇಳ್ತಕ್ಕಂಥದ್ದು, ಯಾರ್ಯಾರು ಈ ತರ ಒಂದು ಕಾಂಟ್ರಾಕ್ಟರ್ಗಳು ಮತ್ತೊಬ್ರು ಇನ್ನೊಂದು ಕಂಪ್ನಿಗಳಲ್ಲಿ, ಬಹುತೇಕ ಕಂಪ್ನಿಗಳಿಂದ ಹೊರಗೆ ಬಂದಿರೋದು ಡೀಟೇಲ್ಸ್ ಗಳು ಇಟ್ಕೊಂಡಿರ್ತಾರೆ, ಅವ್ರದ್ದು ಆಧಾರ್ ಕಾರ್ಡು ಮತ್ತೊಂದು ಡೀಟೇಲ್ಸ್ ಇರುತ್ತೆ. ಆದ್ರೆ ಈ ರೀತಿ ಕಾಂಟ್ರಾಕ್ಟರ್ಗಳು ಹೊರಗಡೆಯಿಂದ ಕೆಲಸಕ್ಕೆ ಕರ್ಸ್ಕೊಂಡಿರ್ತಾರಲ್ಲ, ಅವರ ಮಾಹಿತಿ ಯಾವುದು ಕೂಡ ಇರೋದಿಲ್ಲ, ಅವ್ರ ಆಧಾರ್ ಕಾರ್ಡ್ ಇರೋದಿಲ್ಲ. ಅವ್ರದ್ದು ವಾರ ಕೆಲಸ ಮಾಡ್ತಾರೆ, ವಾರದ್ದು ಬ್ಯಾಟ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಹೋಗ್ತಾರೆ, ಅವ್ರ ಡೀಟೇಲ್ಸ್ ಇರೋದಿಲ್ಲ. ಈ ತರ ಯಾವ್ದಾದ್ರು ಸಮಸ್ಯೆಗಳು ಮತ್ತೊಂದು ಇನ್ನೊಂದು ಆದಾಗ ಅದನ್ನ ಟ್ರೇಸ್ ಔಟ್ ಮಾಡಕ್ ಕಷ್ಟ ಆಗುತ್ತೆ. ಹಾಗಾಗಿ ಹೊರಗಡೆಯವ್ರಿಗೆ ಕೆಲಸ ಕೊಡಬೇಡಿ ಅನ್ನೋದು ನಮ್ಮ ಇಂಟೆನ್ಷನ್ ಅಲ್ಲ. ಹೊರಗಡೆಯವ್ರಿಗೆ ಕೆಲಸ ಕೊಟ್ಟಕ್ಕಿಂತ ಮುಂಚೆ ಅವರ ಪೂರ್ವಪರ ಮಾಹಿತಿಗಳು, ಡೀಟೇಲ್ಸ್ಗಳು ಪೊಲೀಸ್ ಇಲಾಖೆಗೆ ಸಬ್ಮಿಟ್ ಆಗಬೇಕು. ಅದಾದ್ಮೇಲೆ ಅವ್ರು ಕೆಲಸ ಮಾಡ್ಲಿ. ಅಂಡ್ ಇಲ್ಲಿ ಯಾರು ಈ ವ್ಯಕ್ತಿ ಏನು ನ್ಯೂಸೆನ್ಸ್ ಕ್ರಿಯೇಟ್ ಆಯ್ತು, ಈ ಹುಚ್ಚಾಟಗಳೆಲ್ಲ ನಡೀತು, ಇದಕ್ಕೆ ನನ್ನ ಪ್ರಕಾರ ಕಾಂಟ್ರಾಕ್ಟರೇ ಕಾರಣ. ಅವನ ಮೇಲೆ ಕ್ರಮ ತಗೋಬೇಕು ನನ್ನ ಪ್ರಕಾರ. ಈಗ ಕಾರು ಅವೆಲ್ಲಾನು ಡ್ಯಾಮೇಜ್ ಮಾಡಿದ್ದಾರೆ, ದೃಶ್ಯಾವಳಿಗಳಲ್ಲಿ ಕಾಣ್ತಾ ಇದೆ. ಹೋಗಿ ಬರೋ ಕಾರ್ನೆಲ್ಲನೂ ಕೂಡ ಆ ಸುತ್ತಿಗೆ ತಗೊಂಡು, ಆ ಕರ್ಣೆ ತಗೊಂಡು ಹೊಡೆಯೋದು, ಡ್ಯಾಮೇಜ್ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದಾನೆ. ಯಾರು ಹೊಣೆ ಇದಕ್ಕೆ? ಮಾನಸಿಕ ಅಸ್ವಸ್ಥ ಅಂತ ಹೇಳ್ತೀರಿ. ಈಗ ಅವಂತ ಹೋಗ್ಬಿಟ್ಟು ಸರಿ ಮಾಡಿಸ್ಕೊಡಪ್ಪ ಅಂತ ಕೇಳಕ್ಕಾಗತ್ತಾ? ಯಾರು ಸರಿ ಮಾಡಿಸ್ಕೊಡೋರು? ಯಾರು? ಆತನಿಗೆ ಮಾನಸಿಕವಾಗಿ ಆತ ಅಸ್ವಸ್ಥ ಆಗಿದ್ದಾನೆ, ಅವನಿಗೆ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಹೆಂಗ್ ಹೊರಗಡೆ ಬಿಟ್ರಿ ಅನ್ನೋದು ಇಲ್ಲಿ ಪ್ರಶ್ನೆ. ಇನ್ನು ಇದು ಯಾವುದೋ ಒಂದು ಬಡಾವಣೆಯಲ್ಲಾಗಿರೋ ದೃಶ್ಯಾವಳಿಗಳನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಟ್ ನೀವು ಈ ಹನುಮಂತಪುರ ಈ ಭಾಗದಲ್ಲೆಲ್ಲ ಹೋಗಿ ನೋಡ್ಬಿಟ್ರೆ ಸಂಪೂರ್ಣವಾಗಿ ಇವರೇ ಅಕ್ವೈರ್ ಆಗ್ಬಿಟ್ಟಿದಾರಲ್ಲ, ಸಂಪೂರ್ಣವಾಗಿ ಇವರೇ ಅಕ್ವೈರ್ ಆಗ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಯಾವ್ದಾವ್ದೋ ಬೇರೆ ಬೇರೆ ಖಾಸಗಿ ಕಂಪ್ನಿಗಳು, ಫ್ಯಾಕ್ಟ್ರಿಗಳಿದ್ದಾವೆ, ಅಲ್ಲೆಲ್ಲರೂ ಕೂಡ ಹೊರಗಡೆಯಿಂದ ಜನಗಳು ಕರ್ಕೊ ಬರ್ತಾರೆ. ಸ್ಥಳೀಯರಾದ್ರೆ ಪ್ರಶ್ನೆ ಮಾಡ್ತಾರೆ, ನಮಗೆ ಯಾಕೆ ಆ ಸೌಲಭ್ಯ ಕೊಟ್ಟಿಲ್ಲ, ಈ ಸೌಲಭ್ಯ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ಬಿಡ್ತಾರೆ. ಹೊರಗಡೆಯಿಂದ ಕರ್ಕೊ ಬಂದ್ರೆ ಇವ್ರು ಯಾವ್ದು ಪ್ರಶ್ನೆ ಮಾಡಲ್ಲ ಅನ್ನೋದು ಒಂದು. ಇನ್ನೊಂದು, ಕರ್ಕೊ ಬಂದಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ, ಕೊಡ್ಗಳ್ಳಿ. ಬಟ್ ಅಲ್ಲಿ ಏನಾಗ್ಬಿಡುತ್ತೆ, ಹೊರಗಿಂದ ಬಂದವ್ರದೇ ಹಾವಳಿ ಜಾಸ್ತಿ ಆಗಿ ಹೋಗ್ಬಿಟ್ಟಿರುತ್ತೆ. ರಾತ್ರಿ ಆದ್ರೆ ಕುಡ್ದು ಗಲಾಟೆ ಮಾಡೋದು, ಅವ್ರಿಗೇನು ಇಲ್ಲಿ ಯಾರೋ ಪರಿಚಯ ಇರಲ್ಲ, ಯಾವನಿಗೆ ಹೊಡೆದ್ರು ಯಾವನು ಕೇಳಲ್ಲ, ಮಾನ ಮರ್ಯಾದೆಗೆ ಅಂಜಲ್ಲ ಅವರು. ಯಾಕೆ ಅಂದ್ರೆ ಅವ್ರು ಸ್ಥಳೀಯರಲ್ಲ, ಅವ್ರ ಊರಿಗೆ ಇವ್ನು ಇಲ್ಲೇನ್ ಮಾಡ್ತಾವನೇನೋ ಗೊತ್ತಿರಲ್ಲ. ಇದು ಇಲ್ಲಿಯ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ನಾವ್ ಹೇಳ್ತಕ್ಕಂಥದ್ದು, ಹೊರಗಿಂದ ಬಂದವರ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅವರ ಪೂರ್ವಪರ ಸಂಪೂರ್ಣ ಮಾಹಿತಿ ಪೊಲೀಸ್ ಇಲಾಖೆಲೋ ನೀವು ಅದಕ್ಕೊಂದು ಏನ್ ವ್ಯವಸ್ಥೆ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ, ಕಾರ್ಮಿಕ ಇಲಾಖೆಯಲ್ಲಿ ಮಾಡ್ಕೊಳ್ತಿರೋ, ಪೊಲೀಸ್ ಇಲಾಖೆಯಲ್ಲಿ ಮಾಡ್ಕೊಳ್ತಿರೋ, ಅವ್ರದ್ದು ಆಧಾರ್ ಕಾರ್ಡು, ಡೀಟೇಲ್ಸ್ ಇವೆಲ್ಲ ಇಟ್ಕೊಂಡು ಯಾವಾಗ ಬಂದಿದ್ದಾರೆ, ಯಾವಾಗ ಹೋಗ್ತಾರೆ, ಅವ್ನು ಯಾವಾಗ ಊರಿಗೆ ಹೋಗ್ತಾನೆ, ಯಾವಾಗ ಬರ್ತಾನೆ, ಇವೇನು ಮಾಹಿತಿ ಇರೋದಿಲ್ಲ. ಪರಿಣಾಮ ಹಿಂಗಾಗತ್ತೆ. ನಾನು ಆಗ್ಲೇ ಹೇಳಿದ್ನಲ್ಲ, ಹಾಸನದಲ್ಲಿ ಕ್ರೈಮ್ ರೈಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ, ಲಾ ಅಂಡ್ ಆರ್ಡರ್ ಮಣ್ ತಿಂತಾ ಇದೆ. ಯಾರು ಇದನ್ನ ಹೇಳೋರು ಕೇಳೋರು ಪ್ರಶ್ನೆ ಮಾಡೋರಿಲ್ಲ. ಇಂಥ ಸಂದರ್ಭದಲ್ಲಿ ಇಂತಹವರಿಂದಲೂ ಒಂದಿಷ್ಟು ಕ್ರೈಮ್ ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ಬಿಟ್ರೆ ಅದನ್ನ ಕಂಟ್ರೋಲ್ ಮಾಡಕ್ ನಿಮ್ ಕೈಲಿ ಆಗಲ್ಲ. ಹಂಗಾಗಿ ಈಗಲೇ ಎಚ್ಚೆತ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಇಂಟೆನ್ಷನ್. ಏನಾದ್ರೂ ಸಂಬಂಧಪಟ್ಟವ್ರು ಎಚ್ಚೆತ್ಕೊಳ್ತಾರ, ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರ ಅನ್ನೋದನ್ನ ಮುಂದಿನ ದಿವಸದಲ್ಲಿ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV. ಸತ್ಯದ ಕಡೆ ನಮ್ಮ